ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮನ್ನು ಹೊಸ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಇವತ್ತು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಒಂದಿಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಜಾಗ ಹುಡುಕಿದ್ದೀನಿ ಇವತ್ತು. ಸೊ ನಿಮಗೆಲ್ಲ ತೋರಿಸೋಣ ಅಂತ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲರೂ ನಂದು ಹಳೆ ವ್ಲಾಗ್ ನೋಡಿದರೆ ನಾನು ಇಟಲಿಗೆ ಹೋದಾಗ ಜೂಲಿಯಟ್ಸ್ ಬಾಲ್ಕನಿ ಅಂತ ತೋರಿಸಿದ್ದೆ. ಸೊ ರೋಮಿಯೋ ಜೂಲಿಯಟ್ನ ಕತೆ ಬರೆದಿದ್ದು ವಿಲಿಯಮ್ ಶೇಕ್ಸ್ಪಿಯರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನಿವತ್ತು ಇಂಗ್ಲೆಂಡಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಹುಟ್ಟಿ ಬೆಳೆದಂತಹ ಊರಿಗೆ ಬಂದಿದ್ದೀನಿ. ಈ ಊರ ಹೆಸರು ಬಂದು ಸ್ಟಾಫರ್ಡ್ ಅಪಾನ್ ಏವನ್ ಅಂತ. ಸೊ ಇಲ್ಲಿ ಶೇಕ್ಸ್ಪಿಯರ್ ಅವರು ಹುಟ್ಟಿದ ಮನೆ ಇದೆ. ಸೊ ಆ ಮನೆ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಕರ್ಕೊಂಬಂದಿದ್ದೀನಿ. ಬನ್ನಿ ಹೋಗೋಣ. ಈ ಒಳಗಡೆ ಬಂದಿದ ತಕ್ಷಣವೇ ವಿಲಿಯಮ್ ಶೇಕ್ಸ್ಪಿಯರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಅಂದರೆ ಒಂದು ಪ್ರತಿಮೆನ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ವಿಲಿಯಮ್ ಶೇಕ್ಸ್ಪಿಯರ್. ಸೊ ವಿಲಿಯಮ್ ಶೇಕ್ಸ್ಪಿಯರ್ ಹುಟ್ಟಿದ್ದು 1564 ಮತ್ತು ನಿಧನರಾಗಿದ್ದು 1616. ಸುಮಾರು 51-52 ವರ್ಷ ಇವರು ಬದುಕಿದ್ದಾರೆ. ಇವರು ಇಂಗ್ಲೆಂಡಿನ ನ್ಯಾಷನಲ್ ಪೊಯೆಟ್ ಅಂತಲೇ ಫೇಮಸ್. ನಮ್ಮಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಇದ್ದಾರೆ ಅಥವಾ ದ ರಾ ಬೇಂದ್ರೆ ಅವರು, ಹೀಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವಂತಹ ಕವಿಗಳು ಹೇಗಿದ್ದಾರೋ ಹಾಗೆ ಇಂಗ್ಲೆಂಡಲ್ಲಿ ಶೇಕ್ಸ್ಪಿಯರ್ ನ್ಯಾಷನಲ್ ಪೊಯೆಟ್ ಆಫ್ ಇಂಗ್ಲೆಂಡ್. ಸೊ ವಿಲಿಯಮ್ ಶೇಕ್ಸ್ಪಿಯರ್ ಅವರ ವೃತ್ತಿ ಜೀವನನ ಶುರು ಮಾಡಿದಾಗ ಅವರು ಒಂದು ಆ್ಯಕ್ಟರ್ ಆಗಿ ಶುರು ಮಾಡ್ತಾರೆ. ಸೊ ಅವ್ರದ್ದು ಒಂದು ಬಿಗಿನಿಂಗ್ ಸ್ಟೇಜಲ್ಲಿ, ಪ್ರೊಫೆಷ್ನಲ್ ಲೈಫ್ನ ಬಿಗಿನಿಂಗ್ ಸ್ಟೇಜಲ್ಲಿ ಅವರು ಲಂಡನಲ್ಲಿ ಆ್ಯಕ್ಟರ್ ಆಗಿ ಶುರು ಮಾಡ್ತಾರೆ. ಅದಾದ ನಂತರ ಅವರು ರೈಟಿಂಗಲ್ಲಿ ತೊಡಗಿಸ್ಕೊಳ್ಳೋದು. ಅವರು ಬಿಗಿನಿಂಗ್ ಸ್ಟೇಜಲ್ಲಿ ಅಂದರೆ ಅವರು ರೈಟಿಂಗ್ ಶುರು ಮಾಡಿದಾಗ ಮೇಯ್ನ್ಲಿ ಫೋಕಸ್ ಮಾಡ್ತಾ ಇದ್ದಿದ್ದು ಈ ಕಾಮಿಡಿ ಮತ್ತು ಹಿಸ್ಟರಿಗೆ ಸಂಬಂಧಪಟ್ಟಂತಹ ಒಂದು ರೈಟಿಂಗ್ಸ್ನ ಬರೀತಾಯಿದ್ರು. ಬಟ್ ಅವರ ಜೀವನದ ಕೊನೆಯ ವರ್ಷಗಳಲ್ಲಿ ರೊಮ್ಯಾನ್ಸ್ ಮತ್ತು ಕಂಪ್ಲೀಟ್ ಟ್ರ್ಯಾಜಿಡೀಸ್ ಬಗ್ಗೆ ಸ್ಟೋರೀಸ್ ಬರೆಯೋಕ್ಕೆ ಶುರು ಮಾಡ್ತಾರೆ. ಇದು ಅವರ ಒಂದು ಚಿಕ್ಕ ರೈಟಿಂಗಿಗೆ ಸಂಬಂಧಪಟ್ಟಂತಹ ಬ್ರೀಫ್. ಆದರೆ ನಾನು ನಿಮಗೆ ತುಂಬ ಬೋರ್ ಮಾಡೋಕ್ಕೆ ಇಷ್ಟ ಇಲ್ಲ. ಡೈರೆಕ್ಟಾಗಿ ಅವರು ಹುಟ್ಟಿದಂಥ ಮನೆ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. Treatment, all things plain. This man is Pyramus. If you would know this beauteous lady, this me. ಗೈಸ್ ಇಲ್ಲಿ ನೋಡಿ, ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಟಾಫರ್ಡ್ ಸಿಟಿದು ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ಟ್ರೀಟಲ್ಲಿ. ಅದರದ್ದು ಒಂದು ಕ್ಲಿಪ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ, ವಿಲಿಯಮ್ ಶೇಕ್ಸ್ಪಿಯರ್ ಅವರ ಮನೆ ಕಟ್ಟಿದಾಗ ಫಸ್ಟ್ ಹೇಗಿತ್ತು ಅಂತ ಇದೆ ಇಲ್ಲಿ 1769. ಸೊ ಸುಮಾರು 500 ವರ್ಷದ ಇತಿಹಾಸ ಇದೆ ಅಂತೆ. ನೋಡಿ, ಈ ಥರ ರಿನೋವೇಟ್ ಆಗಿ ಮೊದಲಿದ್ದಂತಹ ಮನೆ ಹೀಗೆ. ಬಟ್ 2023 ಕೊನೆಗೆ ಈ ರೀತಿ ಇದೆ. ಈಗ ಶೇಕ್ಸ್ಪಿಯರ್ ಅವರ ಫ್ಯಾಮಿಲಿ ಹೌಸ್ ಇದು. ಸೊ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಗೈಸ್, ನಿಮಗೆ ಈ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹೋಲಿ ಟ್ರಿನಿಟಿ ಚರ್ಚ್ ಅಂತ. ಆ್ಯಕ್ಚುಲಿ ಶೇಕ್ಸ್ಪಿಯರ್ ಹುಟ್ಟಿದಾಗ ಬ್ಯಾಪ್ಟೈಸ್ ಮಾಡಿದ್ದು ಮತ್ತು ಅವರು ಸತ್ತಾಗ ಮಣ್ಣು ಮಾಡಿದ್ದು ಕೂಡ ಅದೇ ಚರ್ಚಲ್ಲಿ. ಈಗಲೂ ಕೂಡ ಅವರ ಸಮಾಧಿ ಆ ಚರ್ಚ್ ಒಳಗಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಅಪ್ಪ ಬಿಸ್ನೆಸ್ ಮ್ಯಾನ್ ಆಗಿದ್ದಂಥವ್ರು. ಅಂದರೆ ಅವ್ರ ಪೀರಿಯಡಲ್ಲಿ ಅವರು ಗ್ಲೌವ್ ಮೇಕರ್ ಆಗಿದ್ದರು. ಈ ಕೈಗೆ ಗ್ಲೌಸ್ ಹಾಕ್ಕೊತಾರಲ್ವ, ಆ ಗ್ಲೌಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂತಹ ಇಂಡಸ್ಟ್ರಿನ, ಬಿಸ್ನೆಸ್ನ ಓನ್ ಮಾಡ್ತಾಯಿದ್ರು ಅವರಪ್ಪ, ವಿಲಿಯಮ್ ಶೇಕ್ಸ್ಪಿಯರ್ ಅವರಪ್ಪ. ನೋಡಿ, ಇಲ್ಲಿದೆ ಗ್ಲೌಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ವಿಲಿಯಮ್ ಶೇಕ್ಸ್ಪಿಯರ್ ಅವರಪ್ಪ ಬಿಸ್ನೆಸ್ ಮ್ಯಾನ್ ಆಗಿದ್ರಲ್ವ, ಗ್ಲೌವ್ ಮೇಕರ್ ಆಗಿದ್ರಲ್ವ, ಅವರ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಒಂದು ಪೇರ್ ಆಫ್ ಗ್ಲೌಸ್ ಇದು. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ವಿಲಿಯಮ್ ಶೇಕ್ಸ್ಪಿಯರ್ ಅವರು ಹುಟ್ಟಿ ಆಡಿ ಬೆಳೆದಂತಹ ಒಂದು ಜಾಗ. ಹೇಗಿದೆ ನೋಡಿ, ಹೊರಗಡೆ ವಾತಾವರಣ ಹೇಗಿದೆ ನೋಡಿ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಶೇಕ್ಸ್ಪಿಯರ್ ಅವರ ಮನೆ ಹೊರಗಡೆಯಿಂದ ವ್ಯೂ ಇದು. ಬಟ್ ಹೊರಗಡೆ ಫುಲ್ ವ್ಯೂ ತೋರಿಸ್ತೀನಿ ನಿಮಗೆ. ಸುತ್ತ ವ್ಯೂ ಈ ಥರ ಇದೆ. ಬಟ್ ಶೇಕ್ಸ್ಪಿಯರ್ ಅವರ ಮನೆ ಬಂದು ಅದು. ಗೈಸ್ ನೋಡಿ, ಶೇಕ್ಸ್ಪಿಯರ್ ಮನೆ ಒಳಗಡೆ ಹೇಗಿದೆ ಅಂತ. ಇಲ್ಲಿ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಇದು ಆ್ಯಕ್ಚುಲಿ ಬೆಡ್ರೂಮ್. ಇದು 2 ಬೆಡ್ರೂಮ್ ಕಾಟೇಜ್ ಅಂತೆ. ನೋಡಿ, ಇದು ವಿಲಿಯಮ್ ಶೇಕ್ಸ್ಪಿಯರ್ ಅವರ ಬೆಡ್. ಒಂದು ರೂಮ್ದು ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಹಳೇ ಮನೆ ಇದು, 1500s ಕಟ್ಟಿರುವಂತಹ ಮನೆ ಇದು. ಸೊ ಇದು ಒಳಗಡೆ ಬಂದರೆ ನಿಮಗೆ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಡೈನಿಂಗ್ ಟೇಬಲ್ ಕೂಡ ಇದೆ. ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಳೇ ಕಾಟೇಜ್ ಇದು 2 ಬೆಡ್ರೂಮ್ ಕಾಟೇಜ್ ಆ್ಯಕ್ಚುಲಿ. ಅದೇ ರೀತಿ ರೀಟೈನ್ ಮಾಡ್ಕೊಂಡಿದ್ದಾರೆ ಹೇಗಿತ್ತೋ ಹಾಗೆ. ಗೈಸ್, ಇದು ವಿಲಿಯಮ್ ಶೇಕ್ಸ್ಪಿಯರ್ ಅವರ ಅಪ್ಪ ಅಮ್ಮನ ಬೆಡ್ರೂಮ್, ಪೇರೆಂಟ್ಸ್ ಬೆಡ್ರೂಮ್. ವಿಲಿಯಮ್ ಶೇಕ್ಸ್ಪಿಯರ್ ಅವರು ಹುಟ್ಟಿದ್ದು ಈ ರೂಮಲ್ಲಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಮನೆ ಒಳಗಡೆ ಹೇಗಿದೆ ಅಂತ ನೋಡಿದ್ರಲ್ಲ,
ಇದು ಒಂದು ಚಿಕ್ಕ ಮನೆ ಹೋಮ್ ಟೂರ್ ಅವ್ರದ್ದು. ಆ್ಯಕ್ಚುಲಿ ಮನೆ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ, ಆದರೂ ನಾನು ಸ್ನೀಕಿ ಪೀಕಿ ಮಾಡಿ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡು ನಿಮಗೆ ತೋರಿಸ್ಬೇಕು ಅಂತ. ಆಲ್ರೆಡಿ ನಾನು ಒಂದು ರೂಮಿಂದ ರೆಕಾರ್ಡ್ ಮಾಡ್ಕೊಂಡು ಇನ್ನೊಂದು ರೂಮ್ಗೆ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವರು ಸೆಕ್ಯೂರಿಟಿ ವಾಕಿ ಟಾಕಿಯಲ್ಲಿ ಹೇಳ್ತಾಯಿದ್ರು, ಯಂಗ್ ಮ್ಯಾನ್ ಇಸ್ ಮೇಕಿಂಗ್ ಅ ವಿಡಿಯೋ, ಕೀಪ್ ಅನ್ ಐ ಆನ್ ಹಿಮ್ ಅಂತ. ಸೊ ನಾನು ಅದಕ್ಕೆ ಜಾಸ್ತಿ ಅವ್ರಿಗೆ ಟ್ರಬಲ್ ಮಾಡಬಾರ್ದು ಅಂತ ಆದಷ್ಟು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೈಸ್, ವಿಲಿಯಂ ಶೇಕ್ಸ್ಪಿಯರ್ ಅವರ ಮನೆಯ ಕಾಂಪೌಂಡ್ ಒಳಗಡೆ ನಿಮಗೆ ರವೀಂದ್ರನಾಥ್ ಟ್ಯಾಗೂರ್ ಅವರದ ಒಂದು ಸ್ಟ್ಯಾಚ್ಯೂ ಇದೆ. ಇಲ್ಲಿ ನೋಡಿ, ಹೆಸರು ಕೂಡ ಕಾಣಿಸುತ್ತೆ ಇಲ್ಲಿ ಬರೆದಿರೋದು. ಸೊ ರವೀಂದ್ರನಾಥ್ ಟಾಗೂರ್ ಅವರು ಅವರಿಗೆ ವಿಲಿಯಂ ಶೇಕ್ಸ್ಪಿಯರ್ ಅವರಿಗೆ ಗೌರವ ತೋರಿಸೋಕ್ಕೋಸ್ಕರ ರವೀಂದ್ರನಾಥ್ ಟಾಗೂರ್ ಅವರು ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಬಗ್ಗೆ ಪೋಯಮ್ ಬರೆದಾಗ ಅವರಿಗೆ ಒಂದು ಹಾನರ್ ಮಾಡೋಕ್ಕೋಸ್ಕರ ರವೀಂದ್ರನಾಥ್ ಟಾಗೂರ್ ಅವರ ಒಂದು ಪ್ರತಿಮೆನ ವಿಲಿಯಂ ಶೇಕ್ಸ್ಪಿಯರ್ ಅವರ ಮನೆಯ ಕಾಂಪೌಂಡ್ ಒಳಗಡೆ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ನಾನು ಸಿಟಿನ ಸುತ್ತಾಣ ಅಂತ ಹೋಗ್ತಾ ಇದ್ದೀನಿ ಆಯಿತಾ. ಈ ಸಿಟಿಗೆ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ, ಒಂದು ಬ್ಯೂಟಿಫುಲ್ ಸಿಟಿ. ನಾನು ಇಂಗ್ಲೆಂಡಲ್ಲಿ ನೋಡಿದಂತಹ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿಯಲ್ಲಿ ಈ ಒಂದು ಸಿಟಿ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಒಂದು ಚರ್ಚ್ ಕಡೆ ಹೋಗ್ತಾ ಇದ್ದೀನಿ. ಆ ಚರ್ಚ್ಗೆ ಏನಕ್ಕಪ್ಪ ಹೋಗ್ತಾ ಇದೆಯಾ ಅಂತ ಕೇಳೋರಿಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ವಿಲಿಯಂ ಶೇಕ್ಸ್ಪಿಯರ್ ಅವರು ಹುಟ್ಟಿ ಬೆಳೆದಂತಹ ಸಿಟಿ ಸ್ಟ್ರಾಟ್ಫರ್ಡಲ್ಲಿ ಒಂದು ಟ್ರಿನಿಟಿ ಚರ್ಚ್ ಅಂತ ಇದೆ. ಅವರು ಹುಟ್ಟಿದಾಗ ಅದೇ ಚರ್ಚಲ್ಲಿ ಅವ್ರನ್ನ ಬ್ಯಾಪ್ಟೈಸ್ ಮಾಡಿದ್ದು, ಅಂದರೆ ಕ್ರಿಶ್ಚಿಯನ್ಸ್ ಎಲ್ಲ ಇದನ್ನು ಮಾಡ್ತಾರೆ, ಆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹುಟ್ಟಿದವರು. ಸೊ ಅವರು ಸತ್ತ ನಂತರ ಅದೇ ಚರ್ಚಲ್ಲಿ ಅವ್ರನ್ನ ಮಣ್ಣು ಮಾಡ್ತಾರೆ. ಸೊ ಅವರು ಬದುಕಿದಂತಹ ಕಾಲ ಈ ಚರ್ಚ್ಗೆ ತುಂಬ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅವರ ಸತ್ತ ನಂತರ ಅವರ ದೇಹನ ಅದೇ ಚರ್ಚಲ್ಲಿ ಮಣ್ಣು ಮಾಡ್ತಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಅದೇ ಚರ್ಚಲ್ಲಿ ಮಣ್ಣು ಮಾಡ್ತಾರೆ. ಈಗಲೂ ಕೂಡ ಆ ಚರ್ಚ್ ಒಳಗಡೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಟೂಮ್ ನೋಡೋಕ್ಕೆ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಎಂಟ್ರೆನ್ಸ್ ಇಲ್ಲಿದೆ, ಹೋಲಿ ಟ್ರಿನಿಟಿ ಚರ್ಚ್ ಅಂತ, ಸ್ಟ್ರಾಟ್ಫರ್ಡ್ ಅಪಾನ್ ಏವನ್, ವೆಲ್ಕಮ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಒಳಗಡೆ ಹೋದರೆ ಮುಂದೆ ಚರ್ಚ್ ಕಾಣ್ತಾ ಇದೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ಚರ್ಚಿಗೆ ಎಂಟ್ರ್ ಆಗಿದ ತಕ್ಷಣ ಎಡಗಡೆ ಭಾಗದಲ್ಲಿ ನಿಮಗೆ ಸೆಮೆಟ್ರಿ ನೋಡೋಕ್ಕೆ ಸಿಗುತ್ತೆ. ನೋಡಿ, ಇಲ್ಲೆಲ್ಲ ಮಣ್ಣು ಮಾಡಿದ್ದಾರೆ ತುಂಬ ಜನಗಳನ್ನ. ಬಟ್ ವಿಲಿಯಂ ಶೇಕ್ಸ್ಪಿಯರ್ ಅವರ ದೇಹ ಇಲ್ಲಿಲ್ಲ, ಚರ್ಚ್ ಒಳಗಡೆ ಇದೆ. ಚರ್ಚ್ ಒಳಗಡೆ ನೋಡಿ ಹೇಗಿದೆ. ಇದು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಚರ್ಚ್ದು ಒಂದು ವ್ಯೂ ಇದು. ಸೊ ಗೈಸ್ ನೋಡಿ, ನಾನು ಚರ್ಚ್ ಒಳಗಡೆ ಅವರ ಸಮಾಧಿ ಅಂದರೆ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಚರ್ಚ್ ಒಳಗಡೆ ಬರೋಕ್ಕೆ ಎಂಟ್ರಿ ಫ್ರೀ ಇದೆ. ಬಟ್ ವಿಲಿಯಂ ಶೇಕ್ಸ್ಪಿಯರ್ ಅವ್ರನ್ನ ಮಣ್ಣು ಮಾಡಿರೋದು ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರನ್ನ ಮಣ್ಣು ಮಾಡಿರೋ ಜಾಗ ನೋಡೋಕ್ಕೆ ಎಂಟ್ರಿ ತೊಗೊಳ್ಳೋಕ್ಕೆ ಚರ್ಚ್ ನೋಡಿ ಅದು ಎಂಟ್ರೆನ್ಸ್ ಅಲ್ಲಿದೆ. ಅಲ್ಲಿಂದ ಇಲ್ಲಿ ಒಂದು ಗೇಟ್ ಥರ ಇದೆ ನೋಡಿ, ಎಂಟ್ರಿ ಇದರೊಳಗಡೆ ಇರೋದು, ಇಲ್ಲಿ ಅವ್ರನ್ನ ಮಣ್ಣು ಮಾಡಿರೋದು. ಸೊ ಅದ್ರೊಳಗಡೆ ಬರೋಕ್ಕೆ 5 pounds ಟಿಕೆಟ್ ಇದೆ, ಅಂದರೆ ಕನ್ವರ್ಟ್ ಮಾಡಿದ್ರೆ ರುಪೀಸಲ್ಲಿ ಸಮ್ವೇರ್ ಅರೌಂಡ್ 650 rupees. ಸೊ ಅವ್ರನ್ನ ಮಣ್ಣು ಮಾಡಿರೋ ಜಾಗ ನೋಡೋಕ್ಕೆ 5 pound. ನೋಡಿ ಗೈಸ್, ಬಂದೇ ಬಿಟ್ವಿ ಕೊನೆಗೂ. ವಿಲಿಯಂ ಶೇಕ್ಸ್ಪಿಯರ್ ಅವ್ರನ್ನ ಮಣ್ಣು ಮಾಡಿರೋ ಜಾಗ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಚರ್ಚ್ ಒಳಗಡೆ. ನೋಡಿ, ನಿಮಗೆ ಇಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕರೆಕ್ಟಾಗಿ ತೋರಿಸ್ತೀನಿ ಇರ ಹತ್ರ ಹೋಗಿ. ಅಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆಯಾ ನಿಮಗೆ ಈ ಥರ ನೋಡಿ, ಅದು ವಿಲಿಯಂ ಶೇಕ್ಸ್ಪಿಯರ್ ಅವ್ರನ್ನ ಮಣ್ಣು ಮಾಡಿರೋ ಜಾಗ. ಹತ್ರ ಹೋಗಿ ನೇಮ್ ತೋರಿಸ್ತೀನಿ ರೀ. ನೋಡಿ, ಹೆಸರು ಕೂಡ ಕಾಣ್ತಾ ಇದೆ ನಿಮಗೆ. ಇದು ನೋಡಿ, ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ, ದ ಗ್ರೇವ್ ಆಫ್ ದಿ ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಅಂತ. 1564 ಹುಟ್ಟಿ 1616 ನಿಧನರಾಗಿರೋದು. ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಚರ್ಚು ತುಂಬ ಸಲ ರಿನೋವೇಟ್ ಆಗಿದೆ, ಸಿಕ್ಕಾಪಟ್ಟೆ ಟೈಮ್ ರಿನೋವೇಷನ್ ಮಾಡಿದ್ದಾರೆ. ಬಟ್ ಪ್ರತಿ ಸಲ ರಿನೋವೇಷನ್ ಮಾಡಿದಾಗಲೂ ವಿಲಿಯಂ ಶೇಕ್ಸ್ಪಿಯರ್ನ ಊತಾಕಿರುವಂತಹ ಜಾಗನ ಮುಟ್ಟಕ್ಕೆ ಹೋಗಿಲ್ಲ, ಯಾರೂ ಕೂಡ ಮುಟ್ಟಕ್ಕೆ ಹೋಗಿಲ್ಲ. ಯಾಕೆಂದರೆ ಅದ್ರ ಮೇಲೆ ಕೆತ್ತಿರುವಂತಹ ಅಕ್ಷರಗಳು ಯಾರು ನನ್ನ ಮೂಳೆಗಳನ್ನ ಸಾಗಿಸ್ತಾರೆ ಅಥವಾ ಅಲಗಾಡಿಸ್ತಾರೆ ಅವ್ರಿಗೆ ಕೆಟ್ಟದಾಗಲಿ ಅಂತ ಕೆತ್ತಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನು ಯಾರೂ ಮುಟ್ಟಿಲ್ಲ. ಒಳ್ಳೆ ಐಡಿಯಾ ಅಲ್ವಾ ಇದು? ಸೊ ಒಂದು ಬ್ರೀಫಾಗಿ ಹೇಳಬೇಕಂದ್ರೆ, ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಹೆಂಡ್ತಿನ ಮಣ್ಣು ಮಾಡಿದ್ದಾರೆ, ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನ ಮಣ್ಣು ಮಾಡಿದ್ದಾರೆ. ಇವರು ಕೆಲವೊಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಬಂದು ವಿಲಿಯಂ ಶೇಕ್ಸ್ಪಿಯರ್ ಅವರ ಅಳಿಯ ಅಂದರೆ ಮಗಳ ಗಂಡ ಅವ್ರನ್ನ ಮಣ್ಣು ಮಾಡಿರೋದು. ಸೊ ಟೋಟಲಾಗಿ 1 2 3 4 5 ಬಾಡಿನ ಇಲ್ಲಿ ಚರ್ಚ್ ಒಳಗಡೆ ಬರಿ ಮಾಡಿರೋದು. ಸೊ ಗೈಸ್, ನೋಡಿದ್ರಲ್ಲ, ವಿಲಿಯಂ ಶೇಕ್ಸ್ಪಿಯರ್ ಅಂತಹ ಒಬ್ಬ ಗ್ರೇಟ್ ಪೊಯೆಟ್ ಹುಟ್ಟಿ ಬೆಳೆದಂತಹ ಮನೆ ಮತ್ತು ಅವ್ರನ್ನ ಮಣ್ಣು ಮಾಡಿರುವಂತಹ ಜಾಗನ ನಾನು ನಿಮಗೆ ತೋರಿಸಿದ್ದೀನಿ. ನನಗಂತೂ ಏನೋ ಒಂಥರ ಖುಷಿ, ಯಾಕಂದರೆ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಜಾಗಗಳು, ಅದು ಇದೊಂದೇ ಜಾಗ ಅಲ್ಲ, ನಾನು ನೋಡೋಕ್ಕೆ ಪ್ರಯತ್ನ ಪಡ್ತಿರುವಂತಹ ಜಾಗಗಳನ್ನ ನಾನು ಲೈಫಲ್ಲಿ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಬಟ್ ಅದೃಷ್ಟವಶ ನನಗೆ ನೋಡೋಕ್ಕೆ ಅವಕಾಶಗಳು ಸಿಗ್ತಾಯಿದೆ.
ಸೊ ನಾನು ನೋಡೋದಲ್ಲದೆ ನಿಮಗೂ ತೋರ್ಸೋಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಹೊಸ ಜಾಗದಲ್ಲಿ ಹೊಸ ವಿಷಯದ ಜೊತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.